ಇನ್ನು ಈ ವಿಚಾರದಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ದಾರೆ. ಜಾತಿ ಗಣತಿಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ತೀರ್ಮಾನ ತೆಗೆದುಕೊಂಡ ಮೇಲೆ ನಿರ್ಧಾರ ನಡೆಯುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಈ ವಿಚಾರದಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಈಗಾಗಲೇ ಕ್ಯಾಬಿನೆಟ್ಗೆ ತರ್ತೇನೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ. ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗುತ್ತೆ, ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ, ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅದು ಆ ನಂತರ ಗೊತ್ತಾಗುತ್ತೆ. ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಇಂದ. ಸುಖೇಶ್, ಒಂದ್ ಕಡೆಗೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂತದ್ದು ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತದ್ದು ಸೂಕ್ತ ಅನ್ನುವಂಥದ್ದು. ಯಾಕೆ ಮೈ ಮೇಲೆ ಎಳ್ಕೊಳ್ಬೇಕು, ಮಾನ್ಯತೆಗೋಸ್ಕರನೂ ಮತ್ತೆ ಹೋರಾಡಬೇಕಾಗುತ್ತೆ. ಇಟ್ಸ್ ಎ ಗುಡ್ ಸಜೆಷನ್ ಅಂತ ಕಾಣಿಸುತ್ತೆ. ಬಟ್ ಇನ್ನುಳಿದಂತ ಸಚಿವರು ಇಷ್ಟೊಂದು ಆತುರಕ್ಕೆ ಯಾಕೆ ಬೀಳ್ತಾ ಇದ್ದಾರೆ? ಆಕ್ಚುಲಿ ಇದು ಮುಂಚೆನೆ ಆಗಬೇಕಾಗಿದ್ದು, ಬಟ್ ಈಗ ಆತುರಕ್ಕೆ ಬೀಳ್ತಾ ಇರೋದಕ್ಕೆ ಕಾರಣಗಳೇನಿದೆ ಸುಖೇಶ್? ಖಂಡಿತ ಅರುಣ್, ಒಂದು ಮೊದಲನೇದಾಗಿ ಈಗ ಆತುರ ಬೀಳಲಿಕ್ಕೆ ಮೂಡದ ವಿಚಾರ ಸೇರಿದಂತೆ ಸಾಕಷ್ಟು ಬೆಳವಣಿಗೆಗಳನ್ನ ಡೈವರ್ಟ್ ಮಾಡುವಂತಹ, ಅದಕ್ಕೊಂದು ಕೌಂಟರ್ ಮಾಡುವಂತಹ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋದ್ರಲ್ಲಿ ಬಹುಶಃ ಒಂದು ಕಾರಣ ಇರುವಂಥದ್ದು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ವಿರೋಧ ಇರುವಂಥದ್ದು, ಸರಿಯಾದ ಜಾತಿ ಗಣತಿ ಆಗಿಲ್ಲ ಅಂತ. ರಾಜ್ಯದಲ್ಲಿ ಈಗ ಲಿಂಗಾಯತ ಸಮುದಾಯ ಮೊದಲ ಸ್ಥಾನದಲ್ಲಿದೆ, ಒಕ್ಕಲಿಗರು ಎರಡನೇ ಸ್ಥಾನದಲ್ಲಿದ್ದಾರೆ, ಉಳಿದ ಜಾತಿ ಸಮುದಾಯ 3-4 ಬೇರೆ ಬೇರೆ ಹಂತದಲ್ಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಲೆಕ್ಕಾಚಾರ. ಆದರೆ ಇಲ್ಲಿ ಜಾತಿ ಗಣತಿ ಮಾಡುವಾಗ ಜಾತಿಯನ್ನ ಉಪಜಾತಿಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವೆರಡೂ ಸಮುದಾಯ ವಿರೋಧ ಮಾಡುವಾಗ ನೀವು ತೀರ್ಮಾನ ಕೈಗೊಳ್ಳೋದಾದ್ರೆ ಎಚ್ಚರಿಕೆ ಹೆಜ್ಜೆ ಇಡಿ ಅನ್ನೋದು ಬಹುಶಃ ಸಮುದಾಯದ ಧ್ವನಿಯಾಗಿ ಅವರು ಹೇಳಿರ್ಬೋದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುವಂಥ ಇನ್ನೊಂದು ಸವಾಲು, ಅವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ 13ರಿಂದ 18ರ ನಡುವಿನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಪ್ರಸ್ತಾಪವಾದಾಗ ಸ್ವಾಮೀಜಿಗಳು ಪ್ರಸ್ತಾಪ ಮಾಡಿದ್ರೆ ನಾನು ಮುಂದುವರಿತೀನಿ ಅನ್ನುವಂಥ ಮಾತನ್ನು ಅವರೇ ಹೇಳ್ತಾರೆ. ಆ ರೀತಿ ಪ್ರಸ್ತಾಪ ಬಂದಾಗ ಜಸ್ಟ್ ಅದನ್ನ ಒಂದು ಡಿಸ್ಕಷನ್ಗೆ ಬಿಡ್ತಾ ಇದ್ದಂತೆ ಇಡೀ ಲಿಂಗಾಯತ ಸಮಾಜದ ಕೋಪಕ್ಕೆ ಗುರಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ಅದರ ಫಲಿತಾಂಶ ಏನು ಅನ್ನುವಂಥದ್ದು 2018ರ ಚುನಾವಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಒಂದು ಜಾತಿಯ ವಿಚಾರವನ್ನ ನಿರ್ವಹಿಸುವ ರೀತಿ ಅಷ್ಟು ಸುಲಭವಲ್ಲ. ಒಂದು ಸಮುದಾಯದ ವಿಚಾರಕ್ಕೆ ಹೋದಾಗ ಆದಂತ ರಿಫ್ಲೆಕ್ಷನ್ ಏನು ಅಂದಾಗ ಇಲ್ಲಿ ಕೆಲವಾರು ಜಾತಿಗಳು ವಿರೋಧ ಮಾಡ್ತಾ ಇರುವಾಗ ಇನ್ನು ಕೆಲವು ಆಗ ನೋಡಕ್ ಹೋದ್ರೆ ಆಪೋಸಿಟ್ ಕೂಡ ಸಾಕಷ್ಟು ಸಮುದಾಯಗಳು ಬರಲಿ ವರದಿ ಅನ್ನುವಂಥ ಒತ್ತಡವನ್ನು ಕೂಡ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಜಾತಿ ಸಮೀಕರಣದ ಜೇನುಗೂಡಿಗೆ ಕೈ ಹಾಕೊಂಡು ಆ ಗೊಂದಲವನ್ನು ಪರಿಹರಿಸಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಅಷ್ಟು ಸುಲಭದ ಮಾತು ಅನ್ನುವಂಥದ್ದು ನಿಜವಾಗ್ಲೂ ಚಾಲೆಂಜ್. ಈಗ ಗೃಹ ಸಚಿವರ ಪ್ರಕಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋದು, ಚರ್ಚೆ ಮಾಡಕ್ಕೆ ಇದುವರೆಗೂ ಸಾಕಷ್ಟು ಅವಕಾಶ ಇತ್ತು, ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತಾರ, ಯಾವಾಗ ಮಾಡ್ತಾರ ಸಹಜ ಕುತೂಹಲ. ಆದರೆ ಎಚ್ಚರಿಕೆ ಹೆಜ್ಜೆ ಇಡಿ ಅನ್ನುವಂಥ ಒಕ್ಕಲಿಗ ಸಮುದಾಯದಿಂದ ಬರ್ತಾ ಇರುವಂಥ ಮಾಹಿತಿ ಆದ್ರೆ ಬಹುತೇಕ ಲಿಂಗಾಯತ ಸಮುದಾಯದಲ್ಲೂ ಕೂಡ ಇದೇ ಮಾತುಗಳು ಬರುವಂತ ಸಾಧ್ಯತೆ ಇದೆ. ಇದನ್ನ ಮುಖ್ಯಮಂತ್ರಿಗಳು ಹೇಗೆ ನಿರ್ವಹಿಸ್ತಾರೆ, ಶಮನಗೊಳಿಸ್ತಾರೆ ಅನ್ನೋದ್ರ ಮೇಲೆ ಇಡೀ ಒಂದು ವರದಿಯನ್ನ ಟೇಬಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅನ್ನೋದು ಕೂಡ ತೀರ್ಮಾನ ಆಗುವ ಸಾಧ್ಯತೆ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕ್ಯಾಬಿನೆಟ್ನಲ್ಲಿ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡೋಕ್ಕೆ ಕೆಲವು ಸಚಿವರು ಮುಂದಾಗಿದ್ದಾರೆ. ಇನ್ನೊಂದು ಕಡೆಗೆ ಡಿ ಕೆ ಸುರೇಶ್ ಅವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಕೇಂದ್ರವೂ ಕೂಡ ಈ ವಿಚಾರದಲ್ಲಿ ಈಗ ಜಾತಿ ಜನಗಣತಿಯನ್ನ ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಮಾಡಿರುವಂತಹ ಜಾತಿ ಜನಗಣತಿಯನ್ನ ಆಚೆ ತಂದ್ರೆ ಅದಕ್ಕೆ ಮಾನ್ಯತೆಯನ್ನ ಪಡ್ಕೊಳ್ಬೇಕಾಗತ್ತೆ ಅಧಿಕೃತವಾಗಿ. ಸೊ ಅದಕ್ಕೊಂದಿಷ್ಟು ಹೋರಾಟ ನಡೀಬೇಕಾಗತ್ತೆ. ಬಟ್ ಕೇಂದ್ರ ಮಾಡಿದ ನಂತರ ಅದಕ್ಕೆ ಅಧಿಕೃತವಾಗಿ ಮಾನ್ಯತೆ ಸಿಕ್ಬಿಡುತ್ತೆ.